ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಣೆ. ತೆರೆದ ಜೀಪಿನಲ್ಲಿ ಶಾಸಕ ಬಾಲಕೃಷ್ಣರಿಂದ ಪೊಲೀಸ್ ಸೇರಿ ವಿವಿಧ ಶಾಲೆಗಳಿಂದ ಪಥಸಂಚಲನ, ತಂಡಗಳ ಪರಿಚಯ, ಧ್ವಜವಂದನೆ, ಗಮನ ಸೆಳೆದ ದೇಶಭಕ್ತಿ ಸಾರುವ ನೃತ್ಯಗಳು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ರೈತರು ಬೆಳೆದ ಬೆಳೆ, ದವಸ ಧಾನ್ಯಗಳನ್ನು ಸಂಗ್ರಹಿಸಿಡಲು 8,800 ಮೆಟ್ರಿಕ್ ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಆರಂಭ. ಶಾಸಕ ಬಾಲಕೃಷ್ಣರಿಂದ ಉದ್ಘಾಟನೆ. ಉದ್ಯಮಿ ಕಾಂತರಾಜ್ ಸುಸರ್ಜಿತವಾಗಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಿದ್ದು, ತಾಲೂಕಿನ ರೈತರು ಇದರ ಲಾಭ ಪಡೆಯುವಂತೆ ಕರೆ. ದೇಶ ರಾಜ್ಯವನ್ನಾಳುವ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರೆ ದೇಶದ ಅಭಿವೃದ್ಧಿ, ಇದರಿಂದ ಬಡತನ ನಿರ್ಮೂಲನೆ ಎಂದು ನುಗ್ಗೇಹಳ್ಳಿ ಪಿಎಸಿಸಿಎಸ್ನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಹೇಳಿಕೆ. ಅವರು ಹುಲಿಕೆರೆ ಸರ್ಕಾರಿ ಶಾಲೆಯಲ್ಲಿನ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ವಾರ್ತೆಗಳ ವಿವರ. ಸಾಮಾಜಿಕ ನ್ಯಾಯ, ಸಮಾನತೆ, ಸಹಬಾಳ್ವೆ, ಭ್ರಾತೃತ್ವ ನಮ್ಮ ಸಂವಿಧಾನದ ಹೆಮ್ಮೆಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವ ಗಟ್ಟಿಯಾಗಿರಲು ನಮ್ಮ ಸಂವಿಧಾನ ಕಾರಣವಾಗಿದೆ. ನಮ್ಮ ಸಂವಿಧಾನವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಓದಿ ತಿಳಿಯಬೇಕಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ಹೇಳಿದರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಭಾನುವಾರದಂದು ಏರ್ಪಡಿಸಿದ 76ನೇ ಗಣರಾಜ್ಯೋತ್ಸವ ದಿನದಂದು ಭಾಗವಹಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು, ಭಾರತ ವಿವಿಧತೆಯಲ್ಲಿ ಐಕ್ಯತೆ, ಸಮಗ್ರತೆಯನ್ನು ಸಾಧಿಸಿದೆ. ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ದೇಶ ಸಾಕಷ್ಟು ಸಾಧನೆ ಮಾಡಿದೆ ಎಂದರು. ಒಕ್ಕೂಟ ವ್ಯವಸ್ಥೆಯಲ್ಲಿಯೇ ಅತಿ ಹೆಚ್ಚು ಯಶಸ್ವಿ ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಭಾರತ. ಶೈಕ್ಷಣಿಕ, ಸಾಮಾಜಿಕ, ವೈಜ್ಞಾನಿಕ, ವೈದ್ಯಕೀಯವಾಗಿ ಬಹು ಎತ್ತರಕ್ಕೆ ಬೆಳೆಯುತ್ತಿರುವ ದೇಶ. ಈ ಮೂಲಕ ಅಭಿವೃದ್ಧಿ ಹೊಂದುತ್ತಿರುವ ಸಾಲಿಗೆ ಸೇರಿದೆ. ದೇಶದಲ್ಲಿನ 140 ಕೋಟಿ ಜನರಿಗೆ ಆಹಾರ ಭದ್ರತೆ ಒದಗಿಸಿರುವುದಲ್ಲದೆ ಇತರೆ ದೇಶಗಳಿಗೆ ರಫ್ತು ಮಾಡುವ ಹಂತಕ್ಕೆ ಬೆಳೆದು ನಿಂತಿದ್ದು, ಐಟಿ-ಬಿಟಿ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಮುಂಚೂಣಿಯಾಗಿ ದೇಶ ಗುರುತಿಸಿಕೊಂಡಿದೆ. ದೇಶದಲ್ಲಿ ಅತಿ ಹೆಚ್ಚಿನ ಯುವಶಕ್ತಿ ಹೊಂದುವ ಮೂಲಕ ಅತ್ಯಂತ ಬಲಿಷ್ಠವಾಗಿ ಬೆಳೆದಿದೆ ಎಂದ ಅವರು, ಸರ್ವಧರ್ಮಗಳ ಸಹಿಷ್ಣುತೆ, ಸೌಹಾರ್ದಯುತವಾಗಿ ಬಾಳುವ ಶಕ್ತಿ ಇರುವ ಏಕೈಕ ದೇಶ ಭಾರತ ಎಂಬುದನ್ನು ತೋರಿಸಿಕೊಟ್ಟಿದೆ. ಒಕ್ಕೂಟ ವ್ಯವಸ್ಥೆಗೆ ಶಕ್ತಿ ತುಂಬಿದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂದರು. ತಾಲೂಕು ಬರಗಾಲದಿಂದ ತತ್ತರಿಸಿದ್ದು, ಕ್ಷೇತ್ರದ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಿ ಕೆಲಸ ಮಾಡಿದ ಪರಿಣಾಮವಾಗಿ ತಾಲೂಕಿನ 100ಕ್ಕೂ ಹೆಚ್ಚು ಕೆರೆಕಟ್ಟೆಗಳನ್ನು ತುಂಬಿಸುವ ಮೂಲಕ ಶೇಕಡಾ 90ರಷ್ಟು ನೀರಾವರಿಯನ್ನು ಕಲ್ಪಿಸುವ ಮೂಲಕ ಕೃಷಿಕರ ಬಾಳಿಗೆ ನೆರವಾಗುವ ಕೆಲಸ ಮಾಡಲಾಗಿದೆ. ತಾಲೂಕಿನ ರೈತರ ಏಳ್ಗೆಗಾಗಿ ಹೈನೋದ್ಯಮದ ಪ್ರಗತಿ, ಸಕ್ಕರೆ ಕಾರ್ಖಾನೆಯ ಕಬ್ಬು ನುರಿಯುವ ಸಾಮರ್ಥ್ಯ ಹೆಚ್ಚಳದೊಂದಿಗೆ ರೈತರ ಹಿತ ಕಾಯಲಾಗಿದೆ ಎಂದರು. ಸಂದರ್ಭದಲ್ಲಿ ಇವತ್ತು ಅಭಯ ಹಸ್ತವನ್ನ ನೀಡಿ, ಸಹಕಾರವನ್ನ ನೀಡಿ, ನಿಮ್ಮೊಂದಿಗೆ ನಾವಿದ್ದೇವೆ ಎಂಬತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ದೇಶ ಇದು ನಮ್ಮ ಭಾರತ ದೇಶ ಎಂಬತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಜಾತ್ಯತೀತ ತಳಹದಿ ಮೇಲೆ ಸಂವಿಧಾನದ ಒಂದು ರಕ್ಷಣೆ ಮೂಲಕ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬತಕ್ಕಂಥ ಒಂದು ಧ್ಯೇಯದಲ್ಲಿ ನಾವಿವತ್ತು ಎಲ್ಲರೂ ಕೂಡ ಅನುಕೂಲತೆಯನ್ನ ಪಡ್ಕೊಳ್ತಕ್ಕಂಥದಕ್ಕೆ ಅವಕಾಶ ಇದೆ. ಹಳ್ಳಿಗಳ ಅಭಿವೃದ್ಧಿಗೆ, ಈ ದೇಶದ ಅಭಿವೃದ್ಧಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ. ಎಲ್ಲ ಸಮಸ್ಯೆಗಳಿಗೆ ಶಿಕ್ಷಣವೇ ಪರಿಹಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂದೇಶವನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಜವಾಬ್ದಾರಿ ಮಹತ್ವದ್ದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳು ಜನರ ಕಲ್ಯಾಣಕ್ಕೆ ಇವತ್ತು ಹತ್ತಿರವಾಗಿ ಜನರ ಅಭ್ಯುದಯಕ್ಕೆ ಇವತ್ತು ಶಕ್ತಿಯನ್ನ ನೀಡಿದಾವೆ ಅಂತಕ್ಕಂಥ ಮಾತನ್ನ ಇವತ್ತು ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಸಂವಿಧಾನ, ಲಿಖಿತ ಸಂವಿಧಾನ, ಗಟ್ಟಿತನದಲ್ಲಿರ್ತಕ್ಕಂಥ ಸಂವಿಧಾನ, ಹೊಸ ಕಾಯ್ದೆ ಕಾನೂನುಗಳು ಮಾರ್ಪಾಡಾಗಬೇಕಾದ್ರೆ ಎಲ್ಲ ಜನರ ಮಧ್ಯೆ, ಜನಪ್ರತಿನಿಧಿಗಳ ಮಧ್ಯೆ ಚರ್ಚೆಯಾಗಿ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಗಟ್ಟಿತನದ ಸಂವಿಧಾನ ಭಾರತದ ಸಂವಿಧಾನ ಎಂಬತಕ್ಕಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಆಹಾರದ ಭದ್ರತೆ ಕೊರತೆ ಇತ್ತು. ಸ್ವಾತಂತ್ರ್ಯ ನಂತರ ಇವತ್ತು ಹಸಿರು ಕ್ರಾಂತಿ ಆಗೋದ್ರ ಮೂಲಕ ಇವತ್ತು ಬೇರೆ ದೇಶಕ್ಕೂ ಕೂಡ ಆಹಾರಗಳನ್ನ ಹೊರದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಸ್ಥಿತಿಗೆ ಇವತ್ತು ನಮ್ಮ ದೇಶ ಬಂದಿದೆ ಅಂದ್ರೆ ಅದು ನಮ್ಮೆಲ್ಲರ ಹೆಗ್ಗಳಿಕೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ದೇಶದಲ್ಲಿ ಖನಿಜ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ, ಜಲ ಸಂಪತ್ತಿದೆ. ಅದಕ್ಕಿಂತ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಬಿಎಸ್ ನವೀನ್ ಕುಮಾರ್ ಅವರು ಧ್ವಜ ಸಂದೇಶವನ್ನ ನೀಡಿದರು.
ಇವತ್ತು ನಾವು ಗಣರಾಜ್ಯೋತ್ಸವ ದಿನವನ್ನು ದೇಶಾದ್ಯಂತ ಹಾಗೂ ವಿದೇಶಗಳಲ್ಲೂ ಕೂಡ ವಿಜೃಂಭಣೆಯಿಂದ ಒಂದು ದೇಶದಲ್ಲಿ ಹಬ್ಬದ ರೀತಿಯಲ್ಲಿ ಎಲ್ಲ ಕಡೆ ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಬಹಳ ಮುಖ್ಯವಾದಂತಹ ದಿವಸ. ಯಾಕಂದರೆ 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಂತಹ ದಿನ. ಈ ದಿನವನ್ನು ನಾವು ಪ್ರಜೋತ್ಸವ ದಿನವನ್ನಾಗಿ ಕೂಡ ಆಚರಿಸ್ತೀವಿ ಅಂದರೂ ಕೂಡ ತಪ್ಪಲ್ಲ. ಯಾಕಂದರೆ ಈ ಸಂವಿಧಾನದ ಮೂಲ ಉದ್ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ನಡೆಸುವಂತಹ ಒಂದು ಸಂವಿಧಾನ ಇದು. ಸೊ ಇದರಲ್ಲಿ ಪ್ರಜೆಗಳನ್ನೇ ಪ್ರಭುಗಳಿದ್ದ ಹಾಗೆ, ಅಂದರೆ ಪ್ರಜೆಗಳೇ ಇಲ್ಲಿ ನಮ್ಮ ನಾಯಕರನ್ನ ಸೆಲೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಪ್ರಜೆಗಳೇ ಅಧಿಕಾರಿಗಳು, ಪ್ರಭುಗಳು. ಇವತ್ತು ದೆಹಲಿಯಲ್ಲಿ ರಾಷ್ಟ್ರಪತಿಗಳು ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಮುಖಾಂತರ ಇವತ್ತು ಒಂದು ದೇಶಕ್ಕೆ ಸಂದೇಶವನ್ನು ಕೊಡ್ತಾರೆ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷರು ನಮಗೊಂದು ಸವಾಲನ್ನ ಹಾಕಿದ್ರು. ಏನಂದರೆ, ನೀವು ಸ್ವಾತಂತ್ರ್ಯ ತಗೊಂಡ್ರಿ, ಆದರೆ ನಿಮಗೆ ಸಂವಿಧಾನ ರಚನೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿ. ಈ ಸವಾಲನ್ನ ತೆಗೆದುಕೊಂಡಂತಹ ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನವನ್ನು ರಚಿಸ್ತಾರೆ. ಇದರಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಮೂರು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಬಹಳ ವಿಸ್ತಾರವಾದ ರೀತಿಯಲ್ಲಿ ಬರೀತಾರೆ. ಸೊ ಇವತ್ತು ನಮ್ಮ ದೇಶಕ್ಕೆ ಆಧಾರ ಅಂತ ಹೇಳಿದ್ರೆ ಈ ಒಂದು ಸಂವಿಧಾನ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 29 ಮಂದಿ ಗಣ್ಯರನ್ನ ಸನ್ಮಾನಿಸಲಾಯಿತು. ಇದಕ್ಕೂ ಮುನ್ನ ಶಾಸಕರು, ತಹಶೀಲ್ದಾರ್ ಮತ್ತು ಡಿವೈಎಸ್ಪಿ ಎನ್ ಕುಮಾರ್ ರವರು ಪಥಸಂಚಲನಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಿದರು. ನಂತರ ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆ, ನವೋದಯ ವಿದ್ಯಾಸಂಸ್ಥೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪುರಸಭಾಧ್ಯಕ್ಷರಾದ ಬನಶಂಕರಿ ರಘು, ಉಪಾಧ್ಯಕ್ಷೆ ರಾಣಿಕೃಷ್ಣ, ಸದಸ್ಯರಾದ ಲಕ್ಷ್ಮಿ, ರೇಖಾ ಅನಿಲ್, ಮೋಹನ್ ಕುಮಾರ್, ಸುಜಾತ, ಫರ್ಹಾನಾ ಬಾನು, ಟಿಎಪಿಸಿಎಂಎಸ್ನ ಅಧ್ಯಕ್ಷರಾದ ಅನಿಲ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಎಚ್ಎನ್ ಲೋಕೇಶ್, ತಾಲೂಕು ಪಂಚಾಯಿತಿ ಇಒ ಹರೀಶ್, ಡಿವೈಎಸ್ಪಿ ಎನ್ ಕುಮಾರ್, ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್, ಬಿಒ ಎಚ್ಎನ್ ದೀಪಾ ಸೇರಿ ಇತರರು ಇದ್ದರು. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದ್ದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದು ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಮಾಟನ. ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ, ಮಮತೆ, ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾಸಮತ್ವ, ಡೆಮೋಕ್ರಸಿ. ಬೆಳೆಗೆ ಬೆಲೆ ಸಿಗದೆ ನಷ್ಟ ಅನುಭವಿಸುವುದನ್ನು ತಪ್ಪಿಸುವ ಉದ್ದೇಶದಿಂದ ಆತನ ಬೆಳೆಗೆ ಬೆಲೆ ಬಂದಾಗ ಮಾರಿಕೊಳ್ಳುವ ಸಲುವಾಗಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಹೈಟೆಕ್ ಮಾದರಿಯ 8,800 ಮೆಟ್ರಿಕ್ ಟನ್ ಸಾಮರ್ಥ್ಯದ ಬೃಹತ್ ಶಿಥಿಲೀಕರಣ ಆರಂಭಿಸಲಾಗಿದೆ ಎಂದು ಶಾಸಕ ಸಿ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಶ್ರೀ ಲಕ್ಷ್ಮೀ ರಂಗನಾಥ ಕೋಲ್ಡ್ ಸ್ಟೋರೇಜ್ ಅನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಸೂಚನೆಯಂತೆ ಖಾಸಗಿ ಸಹಭಾಗಿತ್ವದಲ್ಲಿ ರೈತರ ಅನುಕೂಲಕ್ಕಾಗಿ ಬೃಹತ್ ಶೈತ್ಯಾಗಾರ ಆರಂಭಗೊಂಡಿದೆ.
ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಿದಾಗ ಯೋಜನೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವೆಂದು ಮನಗಂಡು ಎಪಿಎಂಸಿ ಜಾಗವನ್ನು ಅವರ ಸುಪರ್ದಿಗೆ ಕೊಡಲಾಗಿ ಅವರು 8,800 ಮೆಟ್ರಿಕ್ ಟನ್ ಸಂಗ್ರಹ ಸಾಮರ್ಥ್ಯದ ಬೃಹತ್ ಶೈತ್ಯಾಗಾರ ನಿರ್ಮಾಣ ಮಾಡಿದ್ದಾರೆ. 6 ಅಂತಸ್ತಿನ ಗೋದಾಮು ಇದಾಗಿದ್ದು, ಕಾಂತರಾಜ್ರವರು ಇಲ್ಲಿನ ಶೈತ್ಯಾಗಾರದೊಂದಿಗೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿಯೂ ಶೈತ್ಯಾಗಾರ ನಿರ್ಮಾಣ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರೈತರ ಅನುಕೂಲಕ್ಕಾಗಿ ಶೈತ್ಯಾಗಾರ ಆರಂಭಿಸಿರುವುದರಿಂದ ಇದು ಜಿಲ್ಲೆಯ ರೈತರು ಕೊಬ್ಬರಿ, ತರಕಾರಿ ಹಾಗೂ ಧಾನ್ಯಗಳನ್ನು ಸಂಗ್ರಹಿಸಿಡಬಹುದು. ತಮ್ಮ ಬೆಳೆಗೆ ಹೆಚ್ಚು ಲಾಭ ಬಂದಾಗ ಮಾರಾಟ ಮಾಡಲು ಅನುಕೂಲವಾಗುತ್ತದೆ. ಚನ್ನರಾಯಪಟ್ಟಣ ಮಾತ್ರವಲ್ಲದೆ ಅಕ್ಕಪಕ್ಕದ ತಾಲೂಕಿನ ರೈತರಿಗೂ ನೆರವಾಗಲಿ. ಕೊಬ್ಬರಿ, ತರಕಾರಿ, ಹಣ್ಣು ಹಾಗೂ ದ್ವಿದಳ ಧಾನ್ಯ ಶೇಖರಣೆಗೆ ಉಪಯುಕ್ತವಾಗಲಿ ಎಂಬುದು ರೈತರಿಗೆ ಹೊರೆಯಾಗದಂತೆ ಕಾರ್ಯನಿರ್ವಹಿಸಲಿ ಎಂದು ಸೂಚನೆ ನೀಡಲಾಗಿದೆ. ಇನ್ನು ಮುಂದೆ ಬೆಳೆ ಏರಿಳಿತದಿಂದ ರೈತ ಕಂಗಾಲಾಗುವ ಅಗತ್ಯತೆ ಇಲ್ಲ. ರೈತ ತಾನು ಬೆಳೆದ ಪದಾರ್ಥಗಳನ್ನು ಹಾಳಾಗದಂತೆ ಸಂಗ್ರಹ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಶೈತ್ಯಾಗಾರ ಮಾಲೀಕರಾದ ಉದ್ಯಮಿ ಕಾಂತರಾಜ್ ಅವರು ಮಾತನಾಡಿ, 2 ವಿಭಾಗಗಳಲ್ಲಿ ನಿರ್ಮಾಣ ಮಾಡಲಾಗಿರುವ ಶೈತ್ಯಾಗಾರದಲ್ಲಿ ಪ್ರತಿ ವಿಭಾಗದಲ್ಲಿ 6 ಫ್ಲೋರ್ ಇದ್ದು, ರೈತರೊಂದಿಗೆ ವರ್ತಕರು ಇದರ ಲಾಭ ಪಡೆಯಬಹುದು. ರೈತರು ತಮ್ಮ 50 ಕೆಜಿ ಗಾತ್ರದ ಬೆಳೆಗೆ ಮಾಸಿಕ 25 ರು ಬಾಡಿಗೆ ನಿಗದಿಪಡಿಸಲಾಗಿದೆ. ತಾಲೂಕು ಹಾಗೂ ಜಿಲ್ಲೆಯ ಜನ ಇದರ ಲಾಭಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅನಿಲ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಿರಿಸಾವೆ ರಾಮಣ್ಣ, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್, ಎಪಿಎಂಸಿ ಕಾರ್ಯದರ್ಶಿ ಸೋಮಶೇಖರ್, ಕೋಲ್ಡ್ ಸ್ಟೋರೇಜ್ ಮಾಲೀಕ ಕಾಂತರಾಜ್ ಸೇರಿ ಇತರರು ಇದ್ದರು. ಇದು ಸರ್ಕಾರದ ಒಂದು ಆದೇಶದನ್ವಯ ಈ ಜಾಗವನ್ನು ಮಾಲೀಕತ್ವ ಇವತ್ತು ಕಾಂತರಾಜ್ ಅವರಿಗೆ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಯಿತು. 2 ಬಾರಿ ಕಾಲಾದರೂ ಕೂಡ ಯಾರೂ ಆಗಲಿ. ಆ ಸಂದರ್ಭದಲ್ಲಿ ಇದು ಖಾಸಗಿ ಸಹಭಾಗಿತ್ವದಲ್ಲಾದರೆ ಮಾತ್ರ ಇದನ್ನು ನಿರ್ವಹಣೆ ಸಾಧ್ಯ ಆಗುತ್ತೆ. ಗೌರ್ಮೆಂಟಿನ ನಿರ್ದೇಶನ ಮೇರೆಗೆ ಅವಕಾಶ ಮಾಡಿದ್ದೀವಿ. ಈಗಾಗಲೇ ಇವರು ಇಲ್ಲೊಂದು ಚಾಮರಾಜನಗರ 2 ಗುಂಡ್ಲುಪೇಟೆಯಲ್ಲೂ ಕೂಡ ಮಾಡಿದ್ದಾರೆ. ತುಂಬ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಇವತ್ತು ರೈತ ಬೆಳೆದಂಥ ಬೆಳೆಗಳನ್ನು ಈ ಒಂದು ಶಿಥಿಲೀಕರಣ ಕೇಂದ್ರ ಅಂತೀವಿ ಬಹುಶಃ ಈ ಒಂದು ಕೇಂದ್ರದಲ್ಲಿ ಇಡೋದ್ರ ಮೂಲಕ, ಏಕೆಂದರೆ ಟೊಮೊಟೊ ರೇಟ್ ಈಗ 10 ರೂಪಾಯಿ ಆಗಿರುತ್ತದೆ, 5 ರೂಪಾಯಿಗೆ ಬಂದುಬಿಡುತ್ತೆ. ಕಡೆ ಪಕ್ಷ 1 ತಿಂಗಳಿಟ್ಟರೆ ಬಹುಶಃ ಆವಾಗ ಉತ್ತಮವಾದಂಥ ದರ ಪಡ್ಕೊಳ್ತಕ್ಕಂಥದ್ದಕ್ಕೆ ಅನುಕೂಲ ಆಗುತ್ತೆ. ಟೊಮೊಟೊ ಇರ್ಬೋದು, ಕೊಬ್ಬರಿ ಇರ್ಬೋದು, ಹುಳ್ಳಿಕಾಳು, ದ್ವಿದಳ ಧಾನ್ಯಗಳಿರ್ಬೋದು, ವೆಜಿಟೇಬಲ್ಸು, ದ್ವಿದಳ ಧಾನ್ಯಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ಅವಕಾಶ ಇದೆ. ಇವತ್ತು ರೈತ ಇದರಿಂದ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು ಕೂಡ ಅವಕಾಶ ಆಗುತ್ತೆ. ಇವತ್ತು ಉದ್ಯಮದ ಮೂಲಕ ಇವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸುಸಜ್ಜಿತವಾಗಿ. ಒಂದು ಕಡೆ ರೈತನಿಗೂ ಕೂಡ ಒಳ್ಳೆಯದಾಗಲಿ. ಮಾಲೀಕತ್ವ ಇವತ್ತು ಬಂಡವಾಳವನ್ನು ಕೂಡ ಹಾಕಿ ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಕಾಂತರಾಜು ಅವ್ರ ಸಹೋದರರು, ಅವ್ರ ತಂದೆಯವ್ರ ಕುಟುಂಬದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತೆ. ಏಕೆಂದರೆ ಇವತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಇವತ್ತು ಇಷ್ಟು ವರ್ಷಗಳಾದರೂ ಕೂಡ ಮಾಡ್ತಕ್ಕಂಥದ್ದಕ್ಕೆ ವಿಳಂಬ ಆದಂಥ ಸಂದರ್ಭ. ಈ ಒಂದು ಸರ್ಕಾರ ಕಳೆದ ಒಂದು ಸರ್ಕಾರದ ಅವಧಿಯಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರು. ಆವಾಗ ನಮ್ಮ ಚನ್ನರಾಯಪಟ್ಟಣ ಎಪಿಎಂಸಿ ಎಲ್ಲದನ್ನು ಉಪಯೋಗಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆಲ್ಲರ ಇದೇನಪ್ಪ ಅಂದರೆ ರೈತರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಕೊಟ್ಟ ಮೇಲೆ ಆ ಹೆಸರು ಉಳಿಸೋ ಕೆಲಸನ ಕಾಂತರಾಜ್ ಅವರು ಮಾಡಿದ್ದಾರೆ. ಇದು ಜರೂರಾಗಿ ನಿರ್ಮಾಣ ಮಾಡಿ ಈಗ ಒಂದು ಅನುಕೂಲ ಇದೆ. ಇದು ನಾಳೆಯಿಂದನೇ ಇದು 6 ಸ್ಟೆಪ್ಸ್ ಬರ್ತದೆ ಅಂತ ಹೇಳಿದ್ದಾರೆ. 1, 2, 3, 4, 5, 6 ಸ್ಟೆಪ್ಸ್, 2 ಕಂಫರ್ಟ್. ಹೆಚ್ಚು ಕಡಿಮೆ ನಮ್ಮ 8,800 ಮೆಟ್. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದರೆ ದೇಶ ಅಭಿವೃದ್ಧಿ ಹೊಂದುವುದರ ಜೊತೆಗೆ ಆರ್ಥಿಕವಾಗಿ ಪ್ರಗತಿ ಕಾಣಲಿದೆ ಎಂದು ನುಗ್ಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಹುಲಿಕೆರೆ ಸಂಪತ್ ಕುಮಾರ್ ತಿಳಿಸಿದ್ದಾರೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ, ಸಿದ್ಧಾಂತ, ಅವರ ಸರಳತೆಯನ್ನ ಪ್ರತಿಯೊಬ್ಬರೂ ಗೌರವಿಸುವುದರ ಜೊತೆಗೆ ಅನುಸರಿಸಬೇಕು. ಆಗ ಮಾತ್ರ ಬದಲಾವಣೆ ತರಲು ಸಾಧ್ಯವಾಗುತ್ತದೆ. ಹುಲಿಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪಾಠಶಾಲೆ ಹಾಗೂ ಅಂಗನವಾಡಿ ಕೇಂದ್ರದ ಕಟ್ಟಡದ ದುರಸ್ತಿಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಮುಂಬರುವ ದಿನಗಳಲ್ಲೂ ಹೆಚ್ಚಿನ ಸಹಕಾರ ನೀಡಲಿ ಎಂದು ಮನವಿ ಮಾಡಿದರು. ಶಾಲೆಯಲ್ಲಿ ನಡೆದ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಗ್ರಾಮ ಪಂಚಾಯಿತಿ ಸದಸ್ಯೆ ಆಶಾದೇವಿ ಪ್ರಕಾಶ್ ನೆರವೇರಿಸಿದರು. ಶಾಲಾ ಮಕ್ಕಳಿಗೆ ಲಘು ಉಪಹಾರ ಹಾಗೂ ಸಿಹಿ ತಿನಿಸಿನ ವ್ಯವಸ್ಥೆಯನ್ನ ಮಾಡಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಬಸವರಾಜ್, ಸಹ ಶಿಕ್ಷಕ ಸತ್ತಿಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೊನ್ನಮ್ಮ ಧರಣಿಕುಮಾರ್, ಅಂಗನವಾಡಿ ಶಿಕ್ಷಕಿ ಯಶೋಧ, ಎಸ್ಟಿಎಂಸಿ ಅಧ್ಯಕ್ಷೆ ಶೀಲಾ ರಂಗಾಚಾರಿ, ಆಶಾ ಕಾರ್ಯಕರ್ತೆ ಸುಜಾತ, ಪ್ರಮುಖರಾದ ದಿವ್ಯಾ ಸಂಪತ್ ಕುಮಾರ್, ಶಂಕರೇಗೌಡ, ತಮ್ಮಣ್ಣಗೌಡ, ಬೋರ್ಲಿಂಗೇಗೌಡ, ವನಜಾಕ್ಷಿ, ನೀಲಮ್ಮ, ಮೂಡಲಿಂಗೇಗೌಡ, ಕುಮಾರ್,
ಲತಾ, ಧನಲಕ್ಷ್ಮಿ, ಲಕ್ಷ್ಮೀದೇವಿ, ಪಾರ್ವತಮ್ಮ, ಶಶಿ, ಶಿವೇಗೌಡ, ಸುಧಾ, ಪುಟ್ಟಮ್ಮ, ಕುಮಾರ್ ಸೇರಿದಂತೆ ಎಸ್ಡಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ತಿಳಿಸ್ಬಿಟ್ಟಿದ್ದಾರೆ ನಮ್ಮ ಸಂಪತ್ತು. ಯಾಕಂದ್ರೆ ನನ್ನ ಸಂಪತ್ತನ್ನು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ಒಂದ್ಸರಿ ನೋಡಿದ್ದೆ, ಮತ್ತೆ ಇದು ನೋಡಿದೆ. ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ, ಮತ್ತೆ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಊರಿನ ಬಗ್ಗೆ, ಯಾಕಂದ್ರೆ ನಂದು 28 ವರ್ಷ ಸರ್ವಿಸ್ ಆಗಿದೆ. ನಾನು ಸುಮಾರು ಕೆಲಸ ಮಾಡಿ ಬಂದಿದ್ದೀನಿ. ಆದ್ರೆ ಇವತ್ತು ಮುತುವರ್ಜಿ ತಗೊಂಡು ಯಾವುದೋ ಒಂದು ಕಾರ್ಯಕ್ರಮಗಳನ್ನ ಮಾಡೋ ವಿಷಯದಲ್ಲಿ ಒಬ್ಬರೇ ಈಗ ಎಲ್ಲ ಊರಲ್ಲೇ ಮಾಡ್ತಾರೆ. ನಾನು ಅದ್ ಮಾಡ್ತೀನಿ, ನೀವು ಇದು ಮಾಡಿ ಅದ್ ಮಾಡಿ, ಈ ತರ ನೋಡ್ಕೊಂಡಿದ್ದೀನಿ. ಎಲ್ಲರಿಗೂ ನಾನೊಂದು ಕೊಡ್ತೀನಿ, ನೀವೊಂದು ಕೊಡ್ತೀನಿ. ಅದೆಲ್ಲ ಪ್ರತಿಯೊಂದನ್ನು ಜವಾಬ್ದಾರಿ ತಗೊಂಡು ಮಾಡ್ತಾರೆ. ನಾನು ಎಲ್ಲೂ ನೋಡಿರಲಿಲ್ಲ ಯಾವ ಊರಲ್ಲಿ ಈ ತರ ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಕ್ಕಂಥವ್ರ. ಅವ್ರ ಹುಡುಗರು ಯುವಕರು ಪಾಪ ಇಷ್ಟೊಂದು ಜವಾಬ್ದಾರಿ ತಗೊಂಡು ಮಾಡ್ತಾರಂತ ನನಗೆ ನಾನೇ ಖುಷಿ ಪಡ್ತೀವಿ. ಒಂದ್ಸರಿ ಇಂಥವ್ರು ಇದಾರಲ್ಲ ಈ ಊರಲ್ಲಿ ಪಾಪ ಒಳ್ಳೆ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಆಡಳಿತವನ್ನು ಹೆಂಗ್ ನಡೆಸಬೇಕು ಅನ್ನೋದು ಒಂದು ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ನಮ್ಮ ದೇಶ ಅತ್ಯಂತ ದೊಡ್ಡ ದೇಶ. ನಮ್ಮ ದೇಶಕ್ಕೆ ಯಾವ ರೀತಿ ಸಂವಿಧಾನವನ್ನು ರೂಪಿಸಬೇಕು, ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಹೆಂಗಿರ್ಬೇಕು ಅನ್ನೋದು ಆಗ ಇದಾಗಿತ್ತು. ಆಗ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಅಂಬೇಡ್ಕರ್ ಅವರ ನೇತೃತ್ವವನ್ನು ವಹಿಸಿ ಈ ಸಂವಿಧಾನವನ್ನು ಬರೆಯೋದಕ್ಕೆ ಇದು ಮಾಡಿದ್ರು. ಆಗ ಅಂಬೇಡ್ಕರ್ ಅವರು ಈ ದೇಶದ ಆಡಳಿತ ವ್ಯವಸ್ಥೆ, ಈ ದೇಶ ಯಾವ ರೀತಿ ನಡೀಬೇಕು, ಈ ದೇಶದಲ್ಲಿ ಪ್ರಜೆಗಳ ಹಕ್ಕುಗಳೇನು, ಪ್ರಜೆಗಳ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದನ್ನು ಒಂದು ಸಂವಿಧಾನದಲ್ಲಿ ಒಂದು ಬರೆದ್ರು. ಅವರು ಸಂವಿಧಾನವನ್ನ ಜನವರಿ 26ನೇ ತಾರೀಕು ಅವರು ಇದನ್ನ ಫೈನಲ್ ಮಾಡಿ ನಮಗೆ ನಮ್ಮ ದೇಶಕ್ಕೆ ಕೊಟ್ಟರು. ಹಂಗಾಗಿ ಆ ದಿನವನ್ನ ಜನವರಿ 26ರ ಗಣರಾಜ್ಯ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಗಣರಾಜ್ಯ ದಿನಾಚರಣೆ ಇಲ್ಲದೆ ಇದ್ರೆ ನಮಗೆ ಯಾವ ರೀತಿ ಜೀವನ ಮಾಡಬೇಕು, ಸಮಾಜದಲ್ಲಿ ನಮ್ಗೆ ಏನ್ ಪಡ್ಕೋಬೇಕು ಅನ್ನೋದು ಗೊತ್ತಾಯ್ತಿರಲ್ಲ. ಈಗ ಪ್ರತಿಯೊಂದು ಇಂಥ ರಾಜ್ಯ, ಇಂಥ ದೇಶ, ಇಂಥ ರಾಜಧಾನಿ, ಇಂಥ ಸ್ಕೂಲು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಣೆ. ತೆರೆದ ಜೀಪಿನಲ್ಲಿ ಶಾಸಕ ಬಾಲಕೃಷ್ಣರಿಂದ ಪೊಲೀಸ್ ಸೇರಿ ವಿವಿಧ ಶಾಲೆಗಳಿಂದ ಪಥಸಂಚಲನ, ತಂಡಗಳ ಪರಿಚಯ, ಧ್ವಜವಂದನೆ, ಗಮನ ಸೆಳೆದ ದೇಶಭಕ್ತಿ ಸಾರುವ ನೃತ್ಯಗಳು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ರೈತರು ಬೆಳೆದ ಬೆಳೆ, ದವಸ ಧಾನ್ಯಗಳನ್ನು ಸಂಗ್ರಹಿಸಿಡಲು 8,800 ಮೆಟ್ರಿಕ್ ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಆರಂಭ. ಶಾಸಕ ಬಾಲಕೃಷ್ಣರಿಂದ ಉದ್ಘಾಟನೆ. ಉದ್ಯಮಿ ಕಾಂತರಾಜ್ ಸುಸಜ್ಜಿತವಾಗಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಿದ್ದು ತಾಲೂಕಿನ ರೈತರು ಇದರ ಲಾಭ ಪಡೆಯುವಂತೆ ಕರೆ. ದೇಶ ರಾಜ್ಯವನ್ನಾಳುವ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದರೆ ದೇಶದ ಅಭಿವೃದ್ಧಿ, ಇದರಿಂದ ಬಡತನ ನಿರ್ಮೂಲನೆ ಎಂದು ನುಗ್ಗೇಹಳ್ಳಿ ಪಿಎಸಿಸಿಎಸ್ನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಹೇಳಿಕೆ. ಅವರು ಹುಲಿಕೆರೆ ಸರ್ಕಾರಿ ಶಾಲೆಯಲ್ಲಿನ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.